ಇಲ್ಲೊಂದು ವಿಶಿಷ್ಟ ರೀತಿಯಾದಂತಹ ಉಪಾಸನೆಯ ಬಗ್ಗೆ ನಿಮಗೆ ಹೇಳಿರ್ತೇನೆ. ಸ್ತ್ರೀಯರು, ಪುರುಷರು, ಕಿಶೋರಿಯರು, ಬಾಲಕಿಯರು, ಯುವತಿಯರು, ಪ್ರೌಢೆಯರು ಎಲ್ಲರೂ ಬಳಕೆ ಮಾಡಿಕೊಳ್ಳಬಹುದಾದಂಥ ಒಂದು ಉಪಾಸನ ಇದು. ಮೂಲತಃ ಇದನ್ನ ಒಬ್ಬರು ಕೇಳಿದ್ದು ಯಾವ ಕಾರಣಕ್ಕಾಗಿ ಅಂದರೆ, ಈ ಸ್ತ್ರೀಯರಲ್ಲಿ 3 ವೇರಿಯೇಷನ್ಸ್. ಅವರು ಪ್ರೌಢೆಯರಾಗುವ ಹೊತ್ತಿಗೆ ತುಂಬ ಏರುಪೇರುಗಳನ್ನು ಅನುಭವಿಸ್ತಾರೆ, ಮತ್ತು ಋತುಬಂಧದ ಸಮಯದಲ್ಲೂ ಕೂಡ ಅದನ್ನು ಅನುಭವಿಸ್ತಾರೆ. ನಾನಾ ಕಾರಣಗಳಿಂದಾಗಿ ಪುರುಷರಲ್ಲೂ ಕೂಡ ಇದಾಗಬಹುದು. ಅದಕ್ಕಾಗಿ ನಾನು ಬಾಲಕಿಯರು, ಕಿಶೋರಿಯರು, ಯುವತಿಯರು, ಪ್ರೌಢೆಯರು, ವೃದ್ಧೆಯರು ಅಂತ ಹೇಳಿದೆ. ಹಾಗೆ ಪುರುಷರಿಗೂ ಇದೆಲ್ಲ ಅನ್ವಯಿಸ್ತದೆ. ಭಗವಂತನನ್ನ ಅಚಲ ಏಕಪ್ರಕಾರಕ ಅಂತ ಉಪಾಸನೆ ಮಾಡೋಣ. ಇದಕ್ಕೆ ಬೇರೆ ಯಾವುದೇ ಒಂದು ಮಂತ್ರ ಬೇಕಾಗಿಲ್ಲ. ನಾನು ಕರ್ಮನಿರ್ಣಯ ಓದಿದ್ದನ್ನು ಇತ್ತೀಚೆಗೆ ಒಂದು ಬಾರಿ ನೆನಪು ಮಾಡ್ಕೊಳ್ತಾ ಇದ್ದೆ. ತಥಾ ಮಂದ್ರ ಶ್ವಾಸಾದಿ ಪ್ರಚಯಾತ್ಮಕ ಏಕಪ್ರಕಾರತಾಂ ವಿಷ್ಣು ಸದಾಚಾಲ್ಯಾಂ ವದತ್ಯಪಿ ಅಂತ ಒಂದು ಉಪಾಸನೆ. ಪದ್ಮಾಸನದಲ್ಲಿ ಅಥವಾ ಸ್ಥಿರಾಸನದಲ್ಲಿ ಅಥವಾ ವಜ್ರಾಸನದಲ್ಲಿ, ಸುಖಾಸನದಲ್ಲಿ ಬೆನ್ನು ನೇರವಾಗಿ ಇಟ್ಕೊಂಡು ಕೂತ್ಕೊಳ್ಳಿ. ಇಲ್ಲಿ ತನಕ ಏನೇನೋ ಕೆಲಸಗಳನ್ನು ಮಾಡ್ತಿದ್ದವರು ಒಂದು ಬಾರಿ ಒಂದು ಆಸನದಲ್ಲಿ ಕೂತ್ಕೊಂಡ ಮೇಲೆ ಉಸಿರಾಟ ಒಂದು ಸಮಸ್ಥಿತಿಗೆ ಬರಲಿಕ್ಕೆ 1-2-3 ನಿಮಿಷಗಳನ್ನು ತೆಗೆದುಕೊಂಡಿತ್ತು. ಅಂತೂ ದೀರ್ಘವಾದ ಉಸಿರಾಟವನ್ನ ಮಾಡ್ತಾ ಇರಿ. ಆ ಪ್ರಸಂಗದಲ್ಲಿ ಭಗವಂತನ ಬೇರೆ ಯಾವುದೇ ನಾಮವನ್ನು ಹೇಳುವುದೇನು ಬೇಡ. ಆ ದೀರ್ಘವಾದ ಶ್ವಾಸೋಚ್ಛ್ವಾಸವನ್ನು ಮಾಡುವಾಗ ಆ ಶ್ವಾಸೋಚ್ಛ್ವಾಸದ ಒಂದು ಧ್ವನ್ಯಾತ್ಮಕ ಶಬ್ದ ಅದು ನಿಮ್ಮ ಕಿವಿಗೆ ಕೇಳಿಸ್ತದೆ. ಆ ಏಕಪ್ರಕಾರಕವಾದಂತಹ ಶ್ವಾಸ ಮತ್ತು ಉಚ್ಛ್ವಾಸದ ಶಬ್ದ ಏನಿದೆ, ಇದು ಭಗವಂತನ ಏಕಪ್ರಕಾರತೆಯನ್ನು ಹೇಳುತ್ತದೆ. ಮತ್ತು ಆ ಏಕಪ್ರಕಾರತೆ ಯಾವತ್ತೂ ಕೂಡ ಬದಲಾಗುವಂಥದ್ದಲ್ಲ. ನಕರ್ಮಣ ವರ್ಧತೆ ನೋ ಕನೀಯಾನ್. ಯಾವುದೇ ಮೂಲ ರೂಪ, ಯಾವುದೇ ಅವತಾರ ರೂಪ, ಮತ್ತೆ ಯಾವುದೇ ಪ್ರಸಂಗದಲ್ಲಿ ಕೂಡ ಭಗವಂತ ಏಕರೂಪನಾಗಿರ್ತಾನೆ. ಅವನಲ್ಲಿ ಚಾಂಚಲ್ಯ ಅನ್ನುವುದಿಲ್ಲ. ಯಾವುದಾದರೂ ಕೆಲಸವನ್ನು ಮಾಡದೇ ಇದ್ದಾಗ ಕೊರತೆ ಆಗುವುದಂತಾಗಲಿ, ಮಾಡಿದಾಗ ಏನೋ ಅಭಿವೃದ್ಧಿ ಆಗುವುದಂತಾಗಲಿ ಯಾವುದೂ ಭಗವಂತನಲ್ಲಿಲ್ಲ. ಅದು ಆತನ ಒಂದು ವಿಶಿಷ್ಟವಾದ ಗುಣ. ಅನಾದಿ ಕಾಲದಿಂದಲೂ ಅನಂತ ಕಾಲದವರೆಗೂ ಹೀಗೆ ಅಚಲನಾಗಿ ಇರುವಂಥವನು, ಏಕಪ್ರಕಾರಕನಾಗಿರುವುದು ಭಗವಂತನ ಒಂದು ವಿಶಿಷ್ಟವಾದ ಲಕ್ಷಣ. ತಮ್ ಯಥಾ ಯಥಾ ಉಪಾಸತೆ ತದೇವ ಭವತಿ ಅಂತ ಉಪನಿಷತ್ತು ಹೇಳಿದ್ರಿಂದ, ಭಗವಂತನನ್ನು ನಾವು ಏಕಪ್ರಕಾರಕ ಅಚಲ ಅಂತ ಉಪಾಸನೆ ಮಾಡಿದ್ರಿಂದ ಇಂಥದೊಂದು ಏಕಪ್ರಕಾರತೆ ನಮ್ಮಲ್ಲೂ ಬರ್ತದೆ. ಎಲ್ಲ ರೀತಿಯಾದಂತಹ ದೈಹಿಕ ಏರುಪೇರುಗಳು, ಮಾನಸಿಕ ಏರುಪೇರುಗಳನ್ನು ತಂದುಕೊಳ್ಳಿಕ್ಕೆ ಸಹಾಯ ಆದೀತು ಅಂತ ನನಗೆ ಅನಿಸಿತು. ಬೇರೆ ಯಾವುದೇ ಮಂತ್ರವೂ ಅದಕ್ಕೆ ಬೇಕಾಗಿಲ್ಲ ಅಂತ ಈಗಾಗಲೇ ಹೇಳಿದೆ. ಹೇಳುವುದಿದ್ರೆ ಏನಾದರೂ ಹೇಳಬಹುದು. ಮುಖ್ಯವಾಗಿ ನಮ್ಮ ಶ್ವಾಸೋಚ್ಛ್ವಾಸ ಏನಿದೆ ಅದೇ ಒಂದು ಧ್ವನ್ಯಾತ್ಮಕ ಶಬ್ದ. ಆ ಧ್ವನ್ಯಾತ್ಮಕ ಶಬ್ದವು ಭಗವಂತನನ್ನು ಹೇಳ್ತದೆ ಅಂತ ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಮತ್ತೆ ಖಂಡಾರ್ಥ ನಿರ್ಣಯದಲ್ಲೆಲ್ಲ ಆಚಾರ್ಯರು ಹೇಳಿರುವುದರಿಂದ ನಮ್ಮ ಶ್ವಾಸೋಚ್ಛ್ವಾಸವನ್ನೇ ನಾವು ಸೂಕ್ಷ್ಮವಾಗಿ ಕೇಳಿಸಿಕೊಳ್ಳುವ ಪ್ರಯತ್ನ ಮಾಡೋಣ. ಮತ್ತು ಅದು ಭಗವಂತನ ಏಕಪ್ರಕಾರತೆಯನ್ನು ಹೇಳುತ್ತದೆ ಅಂತನ್ನೋದನ್ನು ನಾವು ತಿಳಿದುಕೊಳ್ಳೋಣ. ಹೀಗೆ ಬಾಲ್ಯದಲ್ಲಿ, ಯೌವನದಲ್ಲಿ, ವಾರ್ಧಕ್ಯದಲ್ಲಿ ಸ್ತ್ರೀಯರು, ಪುರುಷರು ಎಲ್ಲರೂ ಕೂಡ ದೈಹಿಕ ಏರುಪೇರುಗಳು ಮತ್ತು ಮಾನಸಿಕ ಏರುಪೇರುಗಳನ್ನು ಮೆಟ್ಟಿ ನಿಲ್ಲುವಂತಹ ಒಂದು ಪ್ರಯತ್ನ ಇದರಿಂದ ಮಾಡಬಹುದು. ಇದು ಒಂದು ಯೋಗಾಸನವೂ ಹೌದು. ಪದ್ಮಾಸನದಲ್ಲಿ, ವಜ್ರಾಸನದಲ್ಲಿ ಅಥವಾ ಸ್ಥಿರಾಸನದಲ್ಲಿ ಕೂತ್ಕೊಂಡಿರೋದ್ರಿಂದ ಮತ್ತು ನೀಳವಾಗಿ ಶ್ವಾಸೋಚ್ಛ್ವಾಸ ಮಾಡ್ತಾ ಇರೋದ್ರಿಂದ ಅದೇ ಒಂದು ಯೋಗಾಸನ.
ಇದರ ಜೊತೆಗೆ ಯಾರಾದರೂ ಅನುಲೋಮ ವಿಲೋಮ ಪ್ರಾಣಾಯಾಮ ಮತ್ತೆ ಕಪಾಲಭಾತಿ ಪ್ರಾಣಾಯಾಮವನ್ನು ಮಾಡ್ತಾ ಆ ಶ್ವಾಸೋಚ್ಛ್ವಾಸದ ಒಂದು ಧ್ವನ್ಯಾತ್ಮಕ ಶಬ್ದವೇ ಭಗವಂತನ ಏಕಪ್ರಕಾರತೆಯನ್ನು ಹೇಳ್ತದೆ ಅಂತ ಧ್ಯಾನಿಸುವುದಿದ್ದರೆ ಅದಿನ್ನೂ ಶ್ರೇಷ್ಠವಾದದ್ದೇ. ಯಾಕೆಂದರೆ ಅನುಲೋಮ ವಿಲೋಮ ಪ್ರಾಣಾಯಾಮ ಏನಿದೆ ಅದು ತುಂಬ ಸರಳವಾದಂಥ ಪ್ರಾಣಾಯಾಮನೇ. ಒಂದು ಬಾರಿ ಶ್ವಾಸವನ್ನು ಒಳಗೆ ಎಳ್ಕೋಬೇಕು, ಎಡಮೂಗಿನಿಂದ ಒಳಗೆ ಎಳ್ಕೋಬೇಕು, ಬಲಮೂಗಿನಿಂದ ಹೊರಗೆ ಬಿಡಬೇಕು, ಮತ್ತೆ ಬಲಮೂಗಿನಿಂದಲೇ ಶ್ವಾಸವನ್ನು ಒಳಗೆ ಎಳ್ಕೋಬೇಕು, ಎಡಮೂಗಿನಿಂದ ಹೊರಗೆ ಮತ್ತೆ ಅದನ್ನು ಬಿಡಬೇಕು. ಇದು 4 ಬಾರಿ ಆದರೆ ಒಂದು ಆವರ್ತ. ಇಂಥ ಆವರ್ತನಗಳನ್ನು ಮಾಡ್ತಾ ಹೋಗ್ಬೋದು. ಶ್ವಾಸ ಯಾವತ್ತೂ ದೀರ್ಘವಾಗಿರಬೇಕು, ಉಚ್ಛ್ವಾಸ ಸ್ವಲ್ಪ ಕಿರಿದಾಗಿರಬೇಕು ಶ್ವಾಸಕ್ಕೆ ಹೋಲಿಸಿದರೆ. ಸಹಜವಾಗಿ ಅದು ಶ್ವಾಸ ದೀರ್ಘವಾಗಿಯೇ ಇರ್ತದೆ, ಉಚ್ಛ್ವಾಸ ಸ್ವಲ್ಪ ಕಿರಿದಾಗೇ ಇರ್ತದೆ ಅಂತಲೇ ತಜ್ಞರು ಹೇಳ್ತಾರೆ. ಸಾಧ್ಯವಾದರೆ ಇಂಥ ಅನುಲೋಮ ವಿಲೋಮವನ್ನು ಮತ್ತು ಕಪಾಲಭಾತಿಯನ್ನು ಮಾಡಬಹುದು. ಅದಿರದೇ ಹೋದರೆ ಏನೂ ತೊಂದರೆ ಇಲ್ಲ, ಕೇವಲ ದೀರ್ಘವಾದ ಶ್ವಾಸೋಚ್ಛ್ವಾಸ ಮಾತ್ರ. ಅದು ಒಂದು ರೀತಿ ಪ್ರಾಣದ ಆಯಾಮವೇ. ಇಂಥ ಪ್ರಾಣದ ಆಯಾಮವನ್ನು ಮಾಡ್ತಾ ಆ ಪ್ರಾಣದ ಧ್ವನ್ಯಾತ್ಮಕ ಶಬ್ದದಿಂದ ಭಗವಂತನ ಏಕಪ್ರಕಾರತೆ ವ್ಯಕ್ತ ಆಗ್ತಾ ಇದೆ ಅಂತ ನಾವು ಕೂಡ ತಿಳ್ಕೊಳ್ಳೋಣ. ಹಾಗೆ ನಮ್ಮ ದೈಹಿಕ ಮಾನಸಿಕ ಏರುಪೇರುಗಳನ್ನು ಮೆಟ್ಟಿ ನಿಲ್ಲುವಂಥ ಒಂದು ಪ್ರಯತ್ನ ಮಾಡೋಣ, ಇದರ ಅಭ್ಯಾಸ ಮಾಡೋಣ. ಇದನ್ನು ಕೇಳಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬೇಕು.